ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಗೊಂದು ಮಾಹಿತಿ ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು QR ಕೋಡ್ ಇದೆಯಲ್ಲ, ಇದನ್ನು ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಏನಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಅಂದರೆ, ನಾಳೆ ಇಂಡಿಪೆಂಡೆನ್ಸ್ ಡೇ ಇದೆ ಅಲ್ವಾ, ಆಗಸ್ಟ್ 15, 2026. ಇದರಲ್ಲಿ ವಿಧಾನಸೌಧದಲ್ಲಿ ಫ್ರೀಡಮ್ ಹಬ್ಬ ಅಂತ ಮಾಡ್ತಿದ್ದಾರೆ. ಇದು ಏನು ಫ್ರೀಡಮ್ ಹಬ್ಬ ಅಂತ ಅಂದರೆ, ಈ ಬೆಂಗಳೂರಿನ ಚೊಚ್ಚಲ ಫ್ರೀಡಮ್ ಹಬ್ಬವು ಆಗಸ್ಟ್ 15, 2026ರಂದು ಬೆಳಿಗ್ಗೆ 11ರಿಂದ ರಾತ್ರಿ 10 ಗಂಟೆವರೆಗೆ ವಿಧಾನಸೌಧ ಆವರಣದಲ್ಲಿ ನಡೆಯುವ ಒಂದು ದಿನವಿಡೀ ಸಾರ್ವಜನಿಕ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ನಿವಲ್ ಫೆಸ್ಟಿವಲ್ ಆಗಿದೆ. ಓಕೆನಾ. ಇದು ಅಪರೂಪದ ಸಾರ್ವಜನಿಕ ಒಳಾಂಗಣ ಪ್ರವಾಸಗಳು, ಸಾಂಸ್ಕೃತಿಕ ಮೆರವಣಿಗೆಗಳು, 120 ಬಗೆಯ ಆಹಾರ ಮಳಿಗೆಗಳು ಮತ್ತು ಪಟಾಕಿಗಳೊಂದಿಗೆ ಭವ್ಯವಾದ ಸಂಜೆ ಸಂಗೀತ ಕಚೇರಿಯನ್ನು ಕೂಡ ಇದು ಒಳಗೊಂಡಿದೆಯಂತೆ. ಇದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಅಂತ ಅಂದರೆ, ಬೆಳಗ್ಗೆ 11 ಗಂಟೆಯಿಂದ ಸಂಜೆ ರಾತ್ರಿ 10 ಗಂಟೆ ತನಕ ಇರುತ್ತೆ. ಓಕೆನಾ. ನಾಳೆ ಆಗಸ್ಟ್ 15, 2026ನೇ ತಾರೀಕು ನೀವು ಅಲ್ಲಿಗೆ ಹೋಗಬೇಕು ಅಂದರೆ ರಿಜಿಸ್ಟರ್ ಮಾಡಿಸ್ಕೊಂಡು ಹೋಗಬೇಕು. ಹಾಗೂ ನೀವು ಇಲ್ಲಿ ಹೋಗಬೇಕು ಅಂತ ಅಂದರೆ ಡೈರೆಕ್ಟ್ ಎಂಟ್ರಿ ಯಾವ ಕಡೆಯೂ ಇರೋಲ್ಲ. ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಹಾಕಿರ್ತಾರೆ, ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ಕೊಂಡು ಹೋಗಬೇಕಾಗತ್ತೆ. ಓಕೆನಾ. ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಮತ್ತು ಚಟುವಟಿಕೆಗಳಿದೆ ಅಂದರೆ, ವಿಧಾನಸೌಧ ಮತ್ತು ವಿಧಾನಸಭಾ ಸಭಾಂಗಣದ ಒಳಗೆ ಮಾರ್ಗದರ್ಶಿ ಪ್ರವಾಸಗಳು, ಭವ್ಯ ಸಾಂಸ್ಕೃತಿಕ ಮತ್ತು ಸ್ವಾತಂತ್ರ್ಯ ಮೆರವಣಿಗೆ, ಮಕ್ಕಳ ಮೇಳ ಮತ್ತು ರಸಪ್ರಶ್ನೆಗಳು ಹಾಗೂ ಸಂವಾದಾತ್ಮಕ ಚಟುವಟಿಕೆಗಳು ಅಂದರೆ ಕ್ವಿಜ್ ಕಾರ್ಯಕ್ರಮ ಎಲ್ಲ ಇರ್ತದೆ. ಕ್ವಿಜ್ ಕಾಂಪಿಟೇಷನ್ ಇರ್ತದೆ ಮಕ್ಕಳಿಗೆ. ಅಂದರೆ ಕಾಂಪಿಟೇಷನ್ ಅಂದರೆ ಆ ಥರ ದೊಡ್ಡ ಕಾಂಪಿಟೇಷನ್ ಏನಿರೋದಿಲ್ಲ, ಸುಮ್ಮನೆ ಒಂದು ಫನ್ ಆ್ಯಕ್ಟಿವಿಟಿ ಥರ ಮಾಡ್ತಾರೆ. ಅದಾದಮೇಲೆ ಕರ್ನಾಟಕಾದ್ಯಂತ ತಿನಿಸುಗಳು, ಅಲ್ಲಿ ಏನೇನು ಇರ್ತದೆ ನಮ್ಮ ಕರ್ನಾಟಕದಲ್ಲಿರುವಂತಹ ಫೇಮಸ್ ಊಟ ತಿನಿಸುಗಳು ಏನಿರ್ತದೆ ಅದು 120ಕ್ಕೂ ಹೆಚ್ಚು ಆಹಾರ ಮತ್ತು ಕರಕುಶಲ ಮಳಿಗೆಗಳಿರ್ತದಂತೆ ಒಳಗಡೆ. ಓಕೆನಾ. ಆಮೇಲೆ ಸಂಜೆ 6 ಗಂಟೆಗೆ ಪ್ರಾರಂಭವಾಗುವ ನೇರ ಸಂಗೀತ ಕಚೇರಿ, ಅಂದರೆ ಈ ಸಂಗೀತ ಕಚೇರಿ ಎಲ್ಲ ಮಾಡ್ತಾರಲ್ಲ, ರಘು ದೀಕ್ಷಿತ್, ಸಂಜಿತ್ ಹೆಗ್ಡೆ ಹಾಗೂ ತುಂಬ ಸೆಲೆಬ್ರಿಟಿಗಳೆಲ್ಲ ಬಂದು ಅಲ್ಲಿ ಕಾರ್ಯಕ್ರಮನ ಮಾಡ್ತಾರಂತೆ. ಅದಾದಮೇಲೆ ರಾತ್ರಿ 9ರ ಸುಮಾರಿಗೆ ಅಂತಿಮ ಬೆಳಕು, ಅಂದರೆ ಇದು ಏನೋ ಲೇಸರ್ ಲೈಟ್ ಎಲ್ಲ ಇರುತ್ತೆ, ಲೇಸರ್ ಲೈಟ್ ಶೋ ಇರುತ್ತೆ ಮತ್ತು ಪಟಾಕಿಗಳೆಲ್ಲ ಹೊಡೆಯುತ್ತೆ. ಅಲ್ಲಿ ಏನೇನು ಇನ್ಸ್ಟ್ರಕ್ಷನ್ಸ್ ಇದೆ ಅಂತ ಅಂದರೆ, ಪ್ರವೇಶಕ್ಕೆ ಮೊದಲು QR ಕೋಡ್ ಇರ್ತದಲ್ಲ, ಅದರ ರಿಜಿಸ್ಟರ್ ಆಗಿರ್ತದೆ, ಅದನ್ನು ತೋರಿಸ್ಬೇಕು. ಮತ್ತು ಒಂದು ID ಪ್ರೂಫ್ ಕಡ್ಡಾಯ. ಅದಾದಮೇಲೆ 12 ವರ್ಷದೊಳಗಿನ ಮಕ್ಕಳಿಗೆ ನೋಂದಣಿ ಅಗತ್ಯವಿಲ್ಲ. ಅಂದರೆ 12 ವರ್ಷಕ್ಕಿಂತ ಮುಂಚೆ ಹುಟ್ಟಿರೋ ಮಕ್ಕಳು ಇರ್ತಾವಲ್ಲ, ಅಂದರೆ 12 ವರ್ಷ ಆಗಿರೋಲ್ಲ ಮಕ್ಕಳು, ಅವ್ರಿಗೆ ಯಾವುದೇ ಥರ ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ. ಆಮೇಲೆ ಸರ್ಕಾರ ನೀಡಿರೋ ಯಾವುದಾದ್ರೂ ಒಂದು ID ಪ್ರೂಫು ಬೇಕೇ ಬೇಕು, ಮ್ಯಾಂಡೇಟ್ರಿ. ಅದಾದಮೇಲೆ ನೀವು ಏನಾದರೂ ಹೋಗಬೇಕು ಅಂತಂದರೆ ಸಾಂಪ್ರದಾಯಿಕ ಅಥವಾ ಜನಾಂಗೀಯ ಉಡುಪನ್ನು ಪ್ರೋತ್ಸಾಹಿಸಲಾಗುತ್ತದೆ. ಅಂದರೆ ಸ್ವಲ್ಪ ಎತ್ನಿಕ್ ವೇರ್ ಯಾವುದಾದ್ರೂ ಒಂದು ಸ್ಪೆಷಲಾಗಿ ಡ್ರೆಸ್ ಮಾಡ್ಕೊಂಡು ಹೋದರೆ ಡ್ರೆಸ್ ಮಾಡ್ಕೊಬನ್ನಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದಾದಮೇಲೆ ಅಲ್ಲಿ ಮೆಟ್ರೋ ಇದೆಯಲ್ಲ, ಯಾವ್ದು ಹೇಳಿ, ವಿಧಾನಸೌಧ ಮೆಟ್ರೋ ಓಪನ್ ಇರೋಲ್ಲ, ಕ್ಲೋಸ್ ಇರ್ತದೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9:30 ತನಕ ಕ್ಲೋಸ್ ಇರ್ತದೆ. ಸೊ ಹಾಗಾಗಿ ನೀವು ವಿಧಾನಸೌಧ ಮೆಟ್ರೋದಲ್ಲಿ ಇಳಿಯೋಕ್ಕಾಗಲ್ಲ. ಅದು ಬಿಟ್ಟು ಬೇರೆ ಯಾವುದಾದ್ರೂ ಹತ್ರದಲ್ಲಿರೋ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೋದು. ಸೊ ಅದೊಂದು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಯಾವ್ಯಾವ ಕಡೆಯಿಂದ ಎಂಟ್ರಿ ಇದೆ ಅಂತ ಅಂದರೆ, ಪ್ರವೇಶ ದ್ವಾರಗಳು GPO ವೃತ್ತ ಐತಲ್ಲ, ಅಲ್ಲಿ ಎಂಟ್ರಿ ಇದೆ. ಅದಾದಮೇಲೆ KR ವೃತ್ತ ಇದೆಯಲ್ಲ, KR ಸರ್ಕಲು, ಅಲ್ಲಿ ಎಂಟ್ರಿ ಇದೆ. ಅದಾದಮೇಲೆ ಕಬ್ಬನ್ ಪಾರ್ಕ್ ಒಳಗಡೆಯಿಂದ ಎಂಟ್ರಿ ಇದೆ. ಅಲ್ಲಿ ಹೈಕೋರ್ಟ್ ಬರುತ್ತಲ್ಲ, ಅದು ಎದುರುಗಡೆಯಿಂದ. ಅದನ್ನು ಬಿಟ್ಟರೆ ನೀವು ಯಾವುದೇ ಥರ ಇದಿರಲ್ಲ, ಏನೂ ಎಂಟ್ರಿ ಇರೋಲ್ಲ. 3 ಕಡೆ ಎಂಟ್ರಿ ಇರೋದು. ಸೊ 3 ಕಡೆ ಎಂಟ್ರಿ ಇದ್ದರೆ ಮಾತ್ರ ಹೋಗಿ. ಯಾವುದ್ಯಾವುದೋ ಕಡೆ ಹೋಗಿ ಸಿಗಾಕೊಳ್ಳೋದು ಅವಶ್ಯಕತೆ ಇಲ್ಲ, ಯಾಕಂದರೆ ತುಂಬ ಜನ ಬರ್ತಾರೆ. ಅದಾದಮೇಲೆ ಅಲ್ಲಿ ಯಾವುದೇ ಥರ ಪಾರ್ಕಿಂಗ್ ಫೆಸಿಲಿಟೀಸ್ ಇರೋದಿಲ್ಲ. ಅಲ್ಲಿ ನಿಮಗೆ ಪಾರ್ಕಿಂಗ್ ಸಿಗುತ್ತೆ, ಪಾರ್ಕಿಂಗ್ ಮಾಡ್ಕೋಬೋದು ಅಂತ ಏನಾರು ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಸಿಗೋಲ್ಲ. ಸೊ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.